ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಕಳೆದ 2 ಗಂಟೆಗಳಿಂದ ಜಯಂತ್ ನಿವಾಸದಲ್ಲಿ ಮಹಜರು ನಡೀತಾ ಇದೆ. ಬೆಂಗಳೂರಿನ ಪೀಣ್ಯದಲ್ಲಿರುವಂತಹ ಜಯಂತ್ ನಿವಾಸದಲ್ಲಿ ಮಹಜರು ಮುಂದುವರೆದಿದೆ. ಎಸ್ಐಟಿ ಅಧಿಕಾರಿಗಳಿಂದ ಇಂಚಿಂಚು ಶೋಧ ಕಾರ್ಯ ನಡೀತಾ ಇದೆ. ಜಯಂತ್ ನಿವಾಸದಲ್ಲಿ ಪರಿಶೀಲನೆಯ ವಿಡಿಯೋ ಚಿತ್ರೀಕರಣವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿಕೊಳ್ತಿದ್ದಾರೆ. ಇನ್ನು ಎಸ್ಐಟಿ ಟೀಮ್ಗೆ ಸೋಕೋ ಟೀಮ್ ಕೂಡ ಸಾಥನ್ನ ಕೊಟ್ಟಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಜಯಂತ್ ಅವರ ನಿವಾಸದಲ್ಲಿ ಉಳ್ಕೊಂಡಿದ್ದ, ಅದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದ. ವಿಚಾರಣೆಯ ಸಂದರ್ಭದಲ್ಲಿ ಈಗಾಗಲೇ ಸಾಮಾಜಿಕ ಹೋರಾಟಗಾರ ಅಂತ ಗುರುತಿಸಿಕೊಂಡಿರುವಂತಹ ಟಿ ಜಯಂತ್ ಅವರು ಕೂಡ ಹೌದು, ಚಿನ್ನಯ್ಯ ನಮ್ಮ ಮನೆಯಲ್ಲಿ 3 ದಿನ ಇದ್ದಿದ್ದು ನಿಜ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಹಾಗಾಗಿನೇ ಇವತ್ತು ಜಯಂತ್ ನಿವಾಸದಲ್ಲಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಎಸ್ಐಟಿ ಅಧಿಕಾರಿಗಳಿಗೆ ಸೋಕೋ ಟೀಮ್ ಕೂಡ ಸಾಥನ್ನ ಕೊಟ್ಟಿದೆ. ಕಳೆದ 2 ಗಂಟೆಗಳಿಂದಲೂ ಕೂಡ ಇಂಚಿಂಚು ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಗಮನಿಸ್ತಾ ಇದ್ದೀವಿ ಕಳೆದ 2 ಗಂಟೆಯಿಂದಲೂ ಕೂಡ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಇನ್ನು ಎಷ್ಟು ಹೊತ್ತು ಮುಂದುವರಿಯುತ್ತೆ ಶಿವಪ್ರಸಾದ್? ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಹತ್ವದ ಬೆಳವಣಿಗೆ ಆಗಿದೆಯಾ ಸ್ಪಾಟ್ ಅಲ್ಲಿ, ಹೇಗೆ? ಮತ್ತಷ್ಟು ಈಗಾಗಲೇ ತನಿಖೆಯ ಭಾಗವಾಗಿ ಎಸ್ಐಟಿ ಅಧಿಕಾರಿಗಳು ಮಹಜರು ಪ್ರಕ್ರಿಯೆಯನ್ನು ನಡೆಸಿರ್ತಕ್ಕಂಥದ್ದು. ಬೆಂಗಳೂರಿನ ಮಲ್ಲಸಂದ್ರದಲ್ಲಿರ್ತಕ್ಕಂಥ ಪೀಣ್ಯದ ಜಯಂತ್ ನಿವಾಸದಲ್ಲಿ ಈಗಾಗಲೇ ಕಳೆದ 2 ಗಂಟೆಗಳಿಂದಲೂ ಕೂಡ ನಿರಂತರವಾಗಿ ಮಹಜರು ಪ್ರಕ್ರಿಯೆಯನ್ನು ನಡೆಸಿದ್ದಾರೆ. ಈ ಒಂದು ಮಹಜರು ಪ್ರಕ್ರಿಯೆಯಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನು ಕೂಡ SP ಸೈಮನ್ ನೇತೃತ್ವದ ತಂಡ ಕುಳಿರಿಸಿಕೊಂಡು ಮಹಜರು ಪ್ರಕ್ರಿಯೆಯನ್ನು ನಡೆಸಿರ್ತಕ್ಕಂಥದ್ದು. ಸರ್ಚ್ ವಾರೆಂಟ್ ಅನ್ನು ಪಡೆದು ಜಯಂತ್ ಮನೆಯನ್ನ ಈಗಾಗಲೇ ಪರಿಶೀಲನೆ ಮಾಡಿದ್ದಾರೆ. ನಾನು ಹಿಂಭಾಗದಲ್ಲಿ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ, ಅವರ ಮನೆಯ ಒಳಭಾಗದಲ್ಲಿ ಸುಮಾರು 8 ರಿಂದ 10 ಜನರ SIT ಅಧಿಕಾರಿಗಳ ತಂಡ ಇರತಕ್ಕಂಥದ್ದು. ನಿರಂತರವಾಗಿ 2.5 ಗಂಟೆಗಳಿಂದಲೂ ಕೂಡ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಮಧ್ಯಾಹ್ನ 1:30ಯಿಂದ ಇದೀಗ ಸುಮಾರು 4 ಗಂಟೆವರೆಗೂ ಕೂಡ ಇನ್ನೂ ಕೂಡ ಮಹಜರು ಪ್ರಕ್ರಿಯೆ ಮುಂದುವರೆದಿರತಕ್ಕಂಥದ್ದು. ಸ್ಥಳದಲ್ಲಿ ಯಾವೆಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎವಿಡೆನ್ಸ್ಗಳು ಏನಾದರೂ ಸಿಗಬಹುದಾ ಅನ್ನೋ ನಿಟ್ಟಿನಲ್ಲೂ ಕೂಡ ಕಾರ್ಯಾಚರಣೆಯನ್ನು ಮುಂದುವರಿಸಿರ್ತಕ್ಕಂಥದ್ದು. SIT ಅಧಿಕಾರಿಗಳ SP ಸೈಮನ್ ನೇತೃತ್ವದ ತಂಡದೊಂದಿಗೆ ಸೋಕೋ ಟೀಮ್ ಕೂಡ ಇದೆ. ಮಂಗಳೂರಿನಿಂದ ಸೋಕೋ ಟೀಮ್ ಅನ್ನು ಕೂಡ ಕರೆತಂದಿದ್ದಾರೆ. ಸೋಕೋ ಟೀಮ್ ಸಿಬ್ಬಂದಿ ಕೂಡ ಮನೆಯ ಒಳಭಾಗದಲ್ಲಿ ಇರತಕ್ಕಂಥ ವಸ್ತುಗಳನ್ನು ಕೂಡ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತಿದ್ದಾರೆ. ಈ ಒಂದು ಜಾಗದಲ್ಲಿ 2 ರಿಂದ 3 ದಿನಗಳವರೆಗೂ ಕೂಡ ಚಿನ್ನಯ್ಯ, ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಏನಿದ್ದಾನೆ ಆತ ಉಳಿದುಕೊಂಡಿದ್ದ ಅಂತೇಳಿ ಖುದ್ದು ಮನೆಯ ಮಾಲೀಕರಾಗಿರ್ತಕ್ಕಂಥ ಜಯಂತ್ ಕೂಡ ಮಾಹಿತಿಯನ್ನು ನೀಡಿಕೊಂಡಿರ್ತಕ್ಕಂಥದ್ದು. ಈ ಮನೆಯ ಸುಮಾರು 10 ವರ್ಷಗಳಿಂದಲೂ ಕೂಡ ಇದೇ ಒಂದು ನಿವಾಸದಲ್ಲಿ ಜಯಂತ್ ವಾಸವಾಗಿದ್ದಾಗಿದ್ದಾರೆ. ತನ್ನ ಕುಟುಂಬದೊಂದಿಗೆ 2 ಮಕ್ಕಳು ಹಾಗೂ ಪತ್ನಿಯೊಂದಿಗೆ ಜಯಂತ್ ವಾಸವಾಗಿರ್ತಕ್ಕಂಥ ಇದೇ ಒಂದು ಮನೆಯಲ್ಲಿ ಸುಮಾರು 3 ದಿನಗಳವರೆಗೂ ಕೂಡ ಚಿನ್ನಯ್ಯ ಇದ್ದ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರತಕ್ಕಂಥದ್ದು. ಪ್ರಮುಖವಾಗಿ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬುರುಡೆಯನ್ನು ಕೂಡ ಆತ ಮೈಸೂರಿನಿಂದ ಬಂದಂತಹ ಸಂದರ್ಭದಲ್ಲಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ನಲ್ಲಿ ನಾನು ಆ ಬುರುಡೆಯನ್ನು ತೆಗೆದುಕೊಂಡು ಬಂದಿದ್ದಂತಹ ಬ್ಯಾಗ್ನೊಂದಿಗೆ ಕೂಡ ಈ ಒಂದು ಸ್ಥಳಕ್ಕೆ ಬಂದಿದ್ದೆ. ಇದೇ ಒಂದು ಮನೆಗೆ ಕೂಡ ತೆಗೆದುಕೊಂಡು ಬಂದಿದ್ದ. ಈ ಸಂದರ್ಭದಲ್ಲಿ ಆತನ ಬ್ಯಾಗ್ನೊಳಗೆ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ನಾನೇನು ಆತನನ್ನ ಪ್ರಶ್ನೆಯನ್ನು ಮಾಡಿರಲಿಲ್ಲ. ಆತರ ಬುರುಡೆಯನ್ನು ಆತ ತೆಗೆದುಕೊಂಡು ಬಂದಿದ್ದಾಗಿ ನನಗೆ ಮಾಹಿತಿಯನ್ನು ನೀಡಿದ್ದ ಅಂತ ಹೇಳಿದ್ರು. ಈ ಒಂದು ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿಗೂ ಕೂಡ ಸುಪ್ರೀಂ ಕೋರ್ಟ್ಗೂ ಕೂಡ ಬುರುಡೆಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡಿದ್ವಿ. ಆದ್ರೆ ಅಲ್ಲಿ ಇದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕಾಗಿಲ್ಲ. ತದನಂತರದಲ್ಲಿ ಆ ಒಂದು ಬುರುಡೆಯನ್ನು ತೆಗೆದುಕೊಂಡು ಮಹೇಶ್ ತಿಮರೋಡಿ ಹೇಳಿದಂತೆ ನಾವು ಯಾವ ರೀತಿಯಾಗಿ ಕೆಲಸ ನಿರ್ವಹಿಸಬೇಕು ಅಂತ ಹೇಳಿದ್ರು ಆ ರೀತಿಯಾಗಿ ಮಾಡಲಾಗಿತ್ತು ಅಂತ ಹೇಳಿ ಮಾಹಿತಿಯನ್ನು ನೀಡಿರತಕ್ಕಂಥದ್ದು. ಇದರ ಭಾಗವಾಗಿ ಪ್ರಖ್ಯಾತ ಜ್ಯೋತಿ ಸ್ವಾಮೀಜಿ ಒಬ್ಬರನ್ನು ಕೂಡ ನಾವು ಮೀಟ್ ಮಾಡಿದ್ವಿ ಅಂತ ಹೇಳಿ ಮಾಹಿತಿ ನೀಡಿರತಕ್ಕಂಥದ್ದು. ಆದರೆ ಯಾರು ಆ ಸ್ವಾಮೀಜಿ ಅನ್ನೋದ್ರ ಬಗ್ಗೆ ಇದುವರೆಗೂ ಕೂಡ ಕುತೂಹಲ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗೆಲ್ಲ ಏನು ದೂರುದಾರರಾಗಿದ್ರು ಅವರು ಇಡೀ ಪ್ರಕರಣ ಉಲ್ಟಾ ಆಗಿ ಆರೋಪಿಗಳಾಗ್ತಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ SIT ಅಧಿಕಾರಿಗಳಿಗೂ ಕೂಡ ಸದ್ಯದ ಮಟ್ಟಿಗೆ ಚಾಲೆಂಜ್ ಇರತಕ್ಕಂಥದ್ದು. ಇನ್ನೂ ಕೂಡ ಯಾರು ಆ ಸ್ವಾಮೀಜಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಬಿಟ್ಕೊಟ್ಟಿಲ್ಲ. ಆದ್ರೆ ಆ ಸ್ವಾಮೀಜಿಗೂ ಜಯಂತ್ಗೂ ಇದರ ನಡುವಣ SIT ಅಧಿಕಾರಿಗಳು ತನಿಖೆ ನಡೆಸ್ತಿರುವಂತೆ ಮಹೇಶ್ ತಿರುಮಡರೋಡಿಗೂ ಇರತಕ್ಕಂಥ ಲಿಂಕ್ ಆದ್ರೂ ಎಂತದ್ದು ಅನ್ನೋದ್ರ ಬಗ್ಗೆ ಈಗಾಗಲೇ ತನಿಖೆಯನ್ನು ಚುರುಕುಗೊಳಿಸಿರ್ತಕ್ಕಂಥದ್ದು. ಪ್ರಮುಖ ಭಾಗವಾಗಿ ಈಗಾಗಲೇ ಚಿನ್ನಯ್ಯ ನೀಡಿರ್ತಕ್ಕಂಥ ಹೇಳಿಕೆಯ ಪ್ರಕಾರವಾಗಿ ಆತ 3 ದಿನಗಳ ಕಾಲ ಈ ಮನೆಯಲ್ಲಿ ವಾಸವಿದ್ದ. ಸ್ವತಃ ಖುದ್ದು ಮನೆಯ ಮಾಲೀಕನಾಗಿರ್ತಕ್ಕಂಥ ಜಯಂತ್ ಕೂಡ TV9ಗೆ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಮಂಗಳೂರಿನ ನಮ್ಮ ಪ್ರತಿನಿಧಿ ಪೃಥ್ವಿ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ 3 ದಿನಗಳ ಕಾಲ ಆತ ನನ್ನ ಮನೆಯಲ್ಲೇ ವಾಸವಾಗಿದ್ದ. ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಮಕ್ಕಳನ್ನು ಕೂಡ ಬೇಕಾದ್ರೆ ಪ್ರಶ್ನೆಯನ್ನ ಮಾಡಿ 3 ದಿನಗಳ ಕಾಲ ಆತ ಇದ್ದಿದ್ದು ನಿಜ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಯಂತ್ ಮನೆಯಲ್ಲಿ ಆತ ವಾಸವಾಗಿದ್ದ ಹೇಗೆ, ಬುರುಡೆಗೂ ಮತ್ತು ಜಯಂತ್ಗೂ ಇರತಕ್ಕಂಥ ಸಂಬಂಧ ಎಂತದ್ದು ಅನ್ನೋದ್ರ ಬಗ್ಗೆ ಈಗಾಗಲೇ SIT ಅಧಿಕಾರಿಗಳು ಒಂದಷ್ಟು ಪ್ರಶ್ನೆಗಳನ್ನು ಇಟ್ಟಿದ್ದಾರೆ. ಅವರ ಮನೆಯ ಸದಸ್ಯರನ್ನು ಕೂಡ ಪ್ರಶ್ನೆಯನ್ನ ಮಾಡಿ ಅವರಿಂದಲೂ ಕೂಡ ಮಾಹಿತಿಯನ್ನ ಪಡ್ಕೊಳ್ತಿರ್ತಕ್ಕಂಥದ್ದು. ಮಾಲ್ತೇಶ್, ಹಾಗೆ ಸಂಪರ್ಕದಲ್ಲಿರಿ ಶಿವಪ್ರಸಾದ್, ಮಾಹಿತಿಯನ್ನ ಪಡಿತೀನಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.